ಇದು ಮಾಡ್ತಾರೆ. ಎಲ್ಲ ತಪ್ಪು ಮೈಸೂರಿಗೆ ಹೋಗ್ತಾರೆ ಮುಖ್ಯಮಂತ್ರಿಗಳು ತಮ್ಮ ಊರಿಗೆ 10,000 ಕೋಟಿ ರೂಪಾಯಿ ಅದು ರಸ್ತೆ ಮಾಡಿದ್ದಾರೆ. ಯಾರ ರಸ್ತೆ ಅದು? 3,000 ಕೋಟಿ ಬೆಂಗಳೂರಿಂದ ಮೈಸೂರಿಗೆ ರಸ್ತೆ ಮಾಡಿಲ್ಲ. ದಿನ ಹೋಗ್ತಾರಲ್ಲ ಬೆಂಗಳೂರು ಕೋಟಿ ರಸ್ತೆ ಮಾಡ್ಕೊಟ್ಟಿದ್ದಾರೆ ಅಂತ ಇಟ್ಕೊಳ್ಳ. ಯಾರ ದುಡ್ಡು ಅದು? ನಮ್ ದುಡ್ಡು. ನಾವು 100 ರೂಪಾಯಿ ಕೊಟ್ಟರೆ ಬರೀ 13 ರೂಪಾಯಿ ಮಾತ್ರ ವಾಪಸ್ ಬರೋದು. 70% ಇಟ್ಕೊತಾರೆ. ಗ್ಯಾಸ್ ಕೊಡ್ತಾರೆ. 70% ಕೇಂದ್ರ ಸರ್ಕಾರದಿಂದ ರಸ್ತೆ ಮಾಡೋದು. ರೈಲ್ವೆ ಯಾರು ರಾಜ್ಯ ಕೊಟ್ಟರೆ ದೇಶ ಪ್ರತಿಯೊಂದು ರೈಲ್ವೆ ಬ್ರಿಡ್ಜ್ ಮಾಡೋರು. 1,000 ರೂಪಾಯಿ ಗ್ಯಾಸ್ ಸಿಲಿಂಡರ್ ಫ್ರೀ ಆಗಿ ಕೊಡ್ತೀವಿ. 50% ರೈಲ್ವೆ ದುಡ್ಡು ಕೊಡ್ತೀವಿ ನಾವು. ಗ್ಯಾಸ್ ಯಾರು ಕೊಡ್ತಿದ್ದಾರೆ? ಯಾರು ದುಡ್ಡು? ಅದು 1,200 ರೂಪಾಯಿ ಗ್ಯಾಸ್ ಕೊಡ್ತಾರೆ. 30,000 ಕೋಟಿನಲ್ಲಿ ನಮಗೆ ಬರೀ 5,257 ಅದರಲ್ಲೇ ಕೊಡ್ತಾ ಇದ್ದಾರೆ. ಅದನ್ನ ಹೇಳ್ತಾ ಇಲ್ಲ. ಅದೇನ್ ಬರ್ತಾ ಇದೆ ಮಾತಾಡ್ಲಿಲ್ಲ. ಉತ್ತರ ಮಾತಾಡ್ಲಿಲ್ಲ ನಾನು. 90,000 ಕೋಟಿ ರೂಪಾಯಿ ರಸ್ತೆ ಬಂದಿದೆ. ಅದನ್ನ ಹೇಳೋದು ಕಾಸ್ಟ್ ಕರ್ನಾಟಕ. 90,000 ಕೋಟಿ ರೂಪಾಯಿ ಸಂಘರ್ಷ ಕೇಂದ್ರ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳ್ರಿ. ಕೇಂದ್ರ ಸರ್ಕಾರದಿಂದ ಇನ್ಫ್ರಾಸ್ಟ್ರಕ್ಚರ್ ಬಂದ್ ದುಡ್ಡು ಹೇಳಿ. ಜಾಸ್ತಿ ಮಾಡೋದು ನೀವೇ. ದುಡ್ಡು ಸನ್ಮಾನ್ಯ ನಿರ್ಮಲಾ ಸೀತಾರಾಮನ್ ಅವರು ಇದಕ್ಕೆಲ್ಲ ಉತ್ತರ ಕೊಟ್ಟಿದ್ದಾರೆ. ದೇಶ ರಕ್ಷಣೆ ಮಾಡೋರು ಉತ್ತರ ಕೊಟ್ಟಿದ್ದಾರೆ. ಉತ್ತರ ಕೊಟ್ಟರು ಕೂಡ ಇವರು ಪದೇ ಹೇಳ್ತಾ ಇದ್ದಾರೆ. ನೋಡಿ, ಇವ್ರು ಹೇಳ್ತಾ ಇದ್ರು ಟ್ಯಾಕ್ಸ್ ಡೆವಲ್ಯೂಷನ್ ಮತ್ತೆ 71,000 ಕೋಟಿ ಬಂದಿದ್ರೆ ಮೋದಿ ಅವ್ರ ಕಾಲದಲ್ಲಿ 2,82,000 ಗ್ರಾಂಟ್ 60,000 ಬಂದಿದ್ರೆ 2,00,000 ಬಂದಿದೆ. ಇನ್ನೂ 43% ಜಾಸ್ತಿ ಬಂದಿದೆ. 24,000 ಕೋಟಿ ಕೊಟ್ಟಿದ್ದಾರೆ. ಅದನ್ನ ಹೇಳ್ತಾ ಇಲ್ಲ ಇವರು. 24ರಲ್ಲಿ ರೈಲ್ವೇಸ್ಗೆ ಹಣ ಕೊಟ್ಟಿದ್ದಾರೆ. ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಚಾಲೆಂಜ್ ಮಾಡಿ ಹೇಳ್ತೀನಿ, ಮನಮೋಹನ್ ಸಿಂಗ್ ಸರ್ಕಾರ ಇದ್ದಾಗ ಬಂದಿದೆ ಆಗಿದ್ರೆ ಎಲ್ಲ ಇಲಾಖೆಗೂ ಸೇರಿ ಹಣಕಾಸಿನ ಆಯೋಗದಲ್ಲಿ ಮಾತಾಡ್ಲಿ. 42% ಕೊಟ್ಟಿದ್ರು. ಕೂತ್ಕೊಳ್ಳಪ್ಪ. ಕೇಂದ್ರ ಸರ್ಕಾರವನ್ನ ತೆಗೆದುತ್ತಾ ಇಲ್ಲ. ಹಣಕಾಸು ಆಯೋಗದ ಬಗ್ಗೆ ಹೇಳ್ತಾ ಇದ್ದಾರೆ. ಆಗಿರ್ತಕ್ಕಂಥ ಅನ್ಯಾಯವನ್ನು ಮಾತ್ರ ಹೇಳ್ತಾ ಅನ್ಯಾಯವನ್ನು ಮಾತ್ರ ಹೇಳ್ತಾ ಗೊತ್ತಾಗಲ್ಲ. ಈಗ ನಾನು ಬೇಕಾದ್ರೆ ಚೆಕಪ್ ಮಾಡ್ಲಿ. ಬಜೆಟ್ ಗಾತ್ರ 18-19ರಲ್ಲಿ 24,42,000 ಕೋಟಿ. 23-24ರಲ್ಲಿ ಕೇಂದ್ರ ಸರ್ಕಾರದ ಬಜೆಟ್ ಗಾತ್ರ 45,03,097 ಕೋಟಿ. ಇದು ತಪ್ಪ ಸುಳ್ಳ? 15ನೇ ಹಣಕಾಸು ಯೋಗ ನಿಮ್ದೇ ಸರ್ಕಾರ ಇತ್ತಲ್ಲ? ನಮ್ ಸರ್ಕಾರ ಇರ್ಲಿಲ್ಲ. ನಿಮ್ದೇ ಸರ್ಕಾರ ಇನ್ಯಾರ್ದು? ನಮ್ದೆಲ್ಲ ಇದ್ದದು. ಸಮ್ಮಿಶ್ರ ಸರ್ಕಾರ ಇತ್ತು. ಸಮ್ಮಿಶ್ರ ಸರ್ಕಾರ ಇತ್ತು. ನಿಮ್ದೇ ಸರ್ಕಾರ ಹಣಕಾಸು ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಕೃಷ್ಣ ಬೈರೇಗೌಡ ಕೇಂದ್ರದಲ್ಲಿ ಯಾರಿದ್ರು? ಕೇಂದ್ರದಲ್ಲಿ ಯಾರಿದ್ರು? ಬಿಜೆಪಿ ಗೌರ್ಮೆಂಟ್ ಯಾರಿದ್ರು? ಮಂತ್ರಿಗಳ ಸರ್ಕಾರ. ಆಮೇಲೆ ಮಾನ್ಯ ಅಧ್ಯಕ್ಷರೇ, 15ನೇ ಹಣಕಾಸಿನ ಆಯೋಗದಲ್ಲಿ ಸಮನ್ವಯ ಸಮಿತಿಗೆ ಚೇರ್ಮನ್ ಅವರು ಅವಾಗ ಯಾಕೆ ಬಾಯಿ ಮುಚ್ಕೊಂಡು ಕೂತಿದ್ರೆ? 15ನೇ ಹಣಕಾಸಿನ ಆಯೋಗದಲ್ಲಿ ಹಣಕಾಸು ತಪ್ಪಾಗಿದೆ ಅಂತ ಕೃಷ್ಣ ಬೈರೇಗೌಡರು ಹೋಗಿದ್ರು ಮೀಟಿಂಗ್ಗೆ. ಹೇಳ್ಬೇಕಾಯ್ತು ಕೃಷ್ಣ ಬೈರೇಗೌಡ ಯಾಕೆ ಹೇಳಿಲ್ಲ? ಬಾಯಿ ಮುಚ್ಕೊಂಡು ಮಾತಾಡ್ತಾರೆ.
15th ಫೈನಾನ್ಸ್ ಕಮಿಷನ್ ಅವರು ರಿಪೋರ್ಟ್ ಕೊಡ್ಲಿಲ್ಲ. ಮೊದಲನೇ ವರದಿ ಕೊಟ್ಟರು. ಆ ಮೊದಲನೇ ವರದಿನಲ್ಲಿ ಶಿಫಾರಸು ಏನ್ ಮಾಡಿದ್ರು, ಕರ್ನಾಟಕಕ್ಕೆ ಅನ್ಯಾಯ ಆಗ್ಬಿಟ್ಟದೆ ಅಂತ ಹೇಳಿ 5,495 ಕೋಟಿ ಸ್ಪೆಷಲ್ ಗ್ರಾಂಟ್ಸ್ ಕೊಟ್ಟರು. ನಾವಲ್ಲ ಶಿಫಾರಸು ಮಾಡಿದ್ದು. ಫೈನಲ್ ರಿಪೋರ್ಟ್ ಬಂತೇಳಿ ಶಿಫಾರಸ್ತಲ್ಲ. ಫೈನಲ್ ಇದೇ ರಿಪೋರ್ಟ್ ಶ್ರೀಮತಿ ನಿರ್ಮಲಾ ಸೀತಾರಾಮನ್ ರಿಪೋರ್ಟ್ ಅಲ್ಲಿ ಅದಿಲ್ಲ, ಅದು ಕೊಡಕ್ಕಾಗಲ್ಲ ಅಂತ ಹೇಳಿದ್ರು. ಬೇಕಾದಷ್ಟು ಆಮೇಲೆ ರಾಜ್ಯಗಳದ್ದು ತಿರಸ್ಕಾರ ಬೆಂಗಳೂರಿನ ಪೆರಿಫೆರಲ್ ರಿಂಗ್ ರೋಡ್ಗೆ 3,000 ಕೊಟ್ಟರು. ಆಮೇಲೆ ಕೆರೆಗಳನ್ನ ಅಭಿವೃದ್ಧಿ ಮಾಡ್ಲಿಕ್ಕೆ 3,000 ಕೊಟ್ಟರು. 6,000 ಎರಡೂ ಸೇರಿಸಿದ್ರೆ 11,495 ಕೋಟಿ. 11,490 ಕೋಟಿ. This has been refused by none other than Srimati Nirmala Sitharaman, who is representing Karnataka.